ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್, ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಳಿ. ಸೊ ನಿಮ್ಮ ವ್ಯಕ್ತಿ ಅನ್ಬ್ಲಾಕ್ ಮಾಡ್ತಾರ, ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ, ಯಾವಾಗ ನಿಮ್ ಜೊತೆಗೆ ಮಾತಾಡ್ತಾರೆ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ನಿನ್ನೆ ಮೊನ್ನೆ ಎಲ್ಲ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂತ ವಿಡಿಯೋ ಲೈಕ್ ಮ್ಯಾಮ್ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಯಾವಾಗ ಮಾಡ್ತಾರೆ ತಿಳಿಸ್ಕೊಡಿ ಅಂತ ಕೇಳಿದ್ರ. ಸೊ ಯಾರೇ ಆಗಿರ್ಲಿ, ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಯಾರೇ ಆಗಿರ್ಲಿ, ಆ ಒಂದು ವ್ಯಕ್ತಿಗಳು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಐ ಹ್ಯಾವ್ ಲ್ಯಾಪಿಸ್ ಲಜುಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜುಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ, ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಟವರ್ ಕಾರ್ಡ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಟವರ್ ಇದೆ, 8 ಆಫ್ ವ್ಯಾಂಡ್ಸ್ ಇದೆ, ಅಂಡ್ 6 ಆಫ್ ಕಪ್ಸ್ ಇದೆ, ಕ್ವೀನ್ ಆಫ್ ಸೋರ್ಡ್ಸ್, ವೀಲ್ ಆಫ್ ಫಾರ್ಚ್ಯೂನ್, ನೈಟ್ ಆಫ್ ಕಪ್ಸ್ ಅಂಡ್ 8 ಆಫ್ ಪೆಂಟಿಕಲ್ಸ್. ಸೊ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಡೆಫಿನೆಟ್ಲಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ. ಅನ್ಬ್ಲಾಕ್ ಯಾವಾಗ ಮಾಡ್ತಾರೆ, ಅನ್ಬ್ಲಾಕ್ ಮಾಡ್ತಾರ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ಎಸ್ ಅನ್ಬ್ಲಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಕ್ಲಾರಿಟಿ ಬೇಕಾಗಿದೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ನಾನೇನ್ ಹೇಳ್ಬೋದು, ಈ ಹಿಂದೆ ಅವರ ಪಾಸ್ಟ್ ಅಲ್ಲಿ ರಿಲೇಶನ್ಶಿಪ್ ಅಂತ ಬಂದಾಗ, ಲವ್ ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ತುಂಬಾನೇ ವರ್ಸ್ಟ್ ಫೀಲಿಂಗ್ಸ್ ಆಗಿದೆ, ತುಂಬಾನೇ ಕೆಟ್ಟ ಅನುಭವ ಆಗಿದೆ. ಸೊ ಇವಾಗ ಅವರ ಜೀವನದಲ್ಲಿ ನೀವು ನ್ಯೂ ಪರ್ಸನ್, ಸೊ ಇವಾಗ ನೀವು ಅವ್ರ ಜೀವನದಲ್ಲಿ ನ್ಯೂ ಪರ್ಸನ್ ಆಗಿದ್ದೀರಾ, ಹೊಸ ಪ್ರೀತಿ ಆಗಿದ್ದೀರಾ, ಅಂಡ್ ಅವರ ಜೀವನದಲ್ಲಿ ಇವಾಗ ನೀವು ಎಷ್ಟು ಇಂಪಾರ್ಟೆಂಟ್, ಅಂಡ್ ಅವರು ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ಡಿಸಿಷನ್ ತಗೊಳ್ಬೇಕು, ಒಂದು ಕ್ಲಾರಿಟಿ ಸಿಗಬೇಕು. ನನ್ನ ವ್ಯಕ್ತಿ ನನ್ನ ತರನೇ ಅವರು ಪ್ರೀತಿ ಮಾಡ್ತಾರ, ನನ್ನ ತರನೇ ಅವರು ಕೂಡ ಸೀರಿಯಸ್ ಆಗಿದ್ದಾರಾ ಅಂತ ನಿಮ್ಮ ವ್ಯಕ್ತಿಗೆ ತಿಳ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಟೆಸ್ಟ್ ಮಾಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ, ವೆದರ್ ನನ್ನ ಜೀವನದಲ್ಲಿ ನಾನು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀನೋ ಅದೇ ರೀತಿ ಅವರು ನನ್ನ ಪ್ರೀತಿ ಮಾಡ್ತಾ ಇದ್ದಾರಾ, ನನ್ನ ಮೇಲೆ ಅವ್ರಿಗೆ ಫೀಲಿಂಗ್ಸ್ ಇದೆಯಾ, ನನ್ನ ಮೇಲೆ ಅವ್ರಿಗೆ ಸೀರಿಯಸ್ ಆದಂತ ಭಾವನೆಗಳಿದ್ಯಾ, ಅವರು ನನ್ನನ್ನ ಮದ್ವೆ ಮಾಡ್ಕೊಳ್ಬೇಕಂತ ಇದ್ದಾರಾ, ಸೊ ಅವ್ರ ಇಂಟೆನ್ಷನ್ ಏನು, ನನ್ನ ಜೀವನದಲ್ಲಿ ಅವ್ರು ಬಂದಿರೋದಕ್ಕೆ ಕಾರಣಗಳೇನು, ಸೊ ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿಗೆ ತಿಳ್ಕೊಳ್ಬೇಕಾಗಿದೆ, ಗೊತ್ತಾಗ್ಬೇಕಾಗಿದೆ. ಸೊ ನೀವ್ ಎಷ್ಟು ಸೀರಿಯಸ್ ಆಗಿದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದಾರೆ, ಚೆಕ್ ಮಾಡ್ತಾ ಇದಾರೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಅನ್ಬ್ಲಾಕ್ ಮಾಡ್ತಾರೆ, ಯಾವ್ದೇ ರೀತಿ ಮೇಜರ್ ಇಶ್ಯೂಸ್ ಇಲ್ಲ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ಗೋನೋ ಅನ್ಬ್ಲಾಕ್ ಯು ವೆರಿ ಸೂನ್. ಮುಂದೆ ಬರುವಂತ ದಿನಗಳಲ್ಲಿ ವಿತಿನ್ 2-3 ಡೇಸ್, 2-3 ವೀಕ್ಸ್ ಅಥವಾ 1 ಮಂತ್ ಒಳಗಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ. ಸೊ ಐ ಥಿಂಕ್ ಇಲ್ಲಿ ಕಮ್ಯುನಿಕೇಶನ್ ಇಸ್ ದ ಕೀ. ಸೊ ಇವಾಗ ನಿಮ್ಮ ವ್ಯಕ್ತಿಗೆ ನೀವು ಸರಿಯಾಗಿ ಮಾತಾಡ್ಬೇಕಾಗತ್ತೆ, ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ. ಸೊ ನೀವ್ ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರ, ನೀವ್ ಎಷ್ಟು ಅವ್ರ ಲೈಫ್ ಅಲ್ಲಿ ಇಂಪಾರ್ಟೆಂಟ್, ನೀವ್ ಎಷ್ಟು ಅವರ ಜೀವನದಲ್ಲಿ ಪ್ರತಿಯೊಂದೂ ಕೂಡ ನಾನು ನಿನ್ನ ಜೀವನದಲ್ಲಿ ಹೆಜ್ಜೆ ಇಡ್ತೀನಿ ಮುಂದೆ ಬರುವಂತ ದಿನಗಳಲ್ಲಿ ಅಂತ ನೀವು ಭರವಸೆ ಕೊಡ್ಬೇಕಾಗತ್ತೆ, ನಂಬಿಕೆನ ಒಂದು ವ್ಯಕ್ತಿಗೆ ಮೂಡಿಸ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿಗೆ ನಿಮ್ಮ ಜೆನ್ಯೂನ್ ಆದಂತ ಭಾವನೆಗಳು ತಿಳ್ಕೊಳ್ಬೇಕಾಗಿದೆ. ಸೊ ಆ ಒಂದು ಕಾರಣಕ್ಕೇನೆ ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ, ಎಷ್ಟು ಕೇರ್ ಮಾಡ್ತೀರಾ, ಈ ಒಂದು ರಿಲೇಶನ್ಶಿಪ್ ಎಷ್ಟು ಇಂಪಾರ್ಟೆಂಟ್, ಇದೆಲ್ಲಾನು ಕೂಡ ನೀವು ಎಕ್ಸ್ಪ್ರೆಸಿವ್ ಮಾಡ್ತಾ ಇಲ್ಲ ಆ ಒಂದು ವ್ಯಕ್ತಿ ಹತ್ರ. ಸೊ ಹಾಗಾಗಿ ಆ ಒಂದು ವ್ಯಕ್ತಿ, ನನ್ನ ವ್ಯಕ್ತಿ ಏನು ಹೇಳ್ತಾ ಇಲ್ಲ ಈ ಒಂದು ಕನೆಕ್ಷನ್ ಬಗ್ಗೆ ಆಗಿಲಿ, ಈ ಒಂದು ಪ್ರೀತಿ ಬಗ್ಗೆ ಆಗಿಲಿ, ಈ ಒಂದು ಸಂಬಂಧದ ಬಗ್ಗೆ ಆಗಲಿ ಅವ್ರು ಏನು ಹೇಳೋದಿಲ್ಲ. ಸೊ ನಾನ್ ಹೇಗ್ ಅನ್ಕೊಳ್ಳಿ, ಅವ್ರು ನನ್ನ ಪ್ರೀತಿ ಮಾಡ್ತಾ ಇದಾರೆ, ನಾನ್ ಹೇಗ್ ಅವ್ರನ್ನ ಅನ್ಕೊಳ್ಳಿ, ಅವ್ರ ಮೇಲೆ ನಾನು ಹೇಗ್ ಭರವಸೆ ಇಡ್ಲಿ, ಈ ತರ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದಾರೆ. ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಕ್ಲಾರಿಟಿ ಬೇಕು, ಕ್ಲಾರಿಟಿ
ಕ್ಲಾರಿಟಿ ಸಿಗಬೇಕು. ಸೊ ಇವಾಗ ನಾನು ಬ್ಲಾಕ್ ಮಾಡಿದ್ರೆ ಆ ಒಂದು ವ್ಯಕ್ತಿ ಎಫರ್ಟ್ಸ್ ಹಾಕ್ತಾರೆ ಈ ಒಂದು ಕನೆಕ್ಷನ್ ಅಲ್ಲಿ. ಸೊ ಎಫರ್ಟ್ಸ್ ಹಾಕಿ ಆ ಒಂದು ವ್ಯಕ್ತಿ ಅನ್ಬ್ಲಾಕ್ ಮಾಡಿ ಅಂತ ಅವರು ಆಕ್ಷನ್ ತಗೊಳ್ತಾರ. ಈ ತರದೆಲ್ಲಾನು ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ರೆ ಐ ಥಿಂಕ್ ಅವರು ಬ್ಲಾಕ್ ಮಾಡಿರೋದೇ ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ನೀವ್ ಎಷ್ಟು ಸೀರಿಯಸ್ ಆಗಿದ್ದೀರಾ ಇದೇ ನಂಗೆ ಇಂಟೆನ್ಷನ್ಸ್ ಬರ್ತಾ ಇದೆ. ಸೊ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೆ ತುಂಬಾನೇ ಬೇಜಾರಾಗತ್ತೆ, ತುಂಬಾ ಆತಂಕ ಆಗತ್ತೆ. ಸೊ ಎಲ್ಲಿ ಅವರು ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಈ ತರದೆಲ್ಲಾನು ಕೂಡ ಅವ್ರಿಗೆ ಯೋಚನೆ ಬರುತ್ತೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ತಿಳ್ಕೊಳ್ಬೇಕಾಗಿದೆ. ಸೊ ಇವಾಗ ನಾನು ಅವ್ರ ಲೈಫ್ ಅಲ್ಲಿ ಬೇಕಾ ಬೇಡ್ವಾ ಈ ತರದೆಲ್ಲಾನು ಕೂಡ ಅವ್ರಿಗೆ ಕ್ಲಾರಿಟಿ ಸಿಗಬೇಕಾಗಿದೆ, ಒಂದು ಭರವಸೆ ನಿಮ್ಮಿಂದ ಅವ್ರಿಗೆ ಸಿಗಬೇಕಾಗಿದೆ. ಐ ಥಿಂಕ್ ನೀವು ಕೂಡ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಫೀಲಿಂಗ್ಸ್ ಆ ಒಂದು ವ್ಯಕ್ತಿ ಬಗ್ಗೆ ಏನಿದೆ ಅದೆಲ್ಲಾನು ಕೂಡ ಆ ಒಂದು ವ್ಯಕ್ತಿ ಹತ್ರ ಎಕ್ಸ್ಪ್ರೆಸ್ ಮಾಡಿದಾಗ ಆ ಒಂದು ವ್ಯಕ್ತಿಗೆ ಅರ್ಥ ಆಗುತ್ತೆ ದಟ್ ಹೌದು ನಂತರನೇ ಅವರು ಕೂಡ ತುಂಬಾ ಸೀರಿಯಸ್ ಆಗಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ. ಅವ್ರಿಗೂ ಕೂಡ ನಾನು ಬೇಕು, ನನಗ್ ಅವ್ರು ಬೇಕು, ಈ ತರ ಒಂದು ವ್ಯಕ್ತಿಗೂ ಕೂಡ ಗೊತ್ತಾಗತ್ತೆ. ಸೊ ಐ ಥಿಂಕ್ ನೀವೆಲ್ಲೋ ಒಂದು ಕಡೆ ತುಂಬಾನೇ ಮಿಕ್ಸ್ಡ್ ಆಗಿ ಮಾತಾಡ್ತೀರಾ, ಲೈಕ್ ಕನ್ಫ್ಯೂಷನ್ ಬರೋ ರೀತಿನಲ್ಲಿ ಮಾತಾಡ್ತೀರಾ. ಸೊ ಒಂದ್ಸತಿ ಹೌದು ನನ್ಗೆ ನೀವು ಬೇಕಂತ ಹೇಳ್ತೀರಾ, ಕೆಲವೊಂದ್ಸತಿ ಇಲ್ಲ ನಂಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತೀರಾ. ಈ ತರ ನೀವು ಏನಾದ್ರೂ ಆ ಒಂದು ವ್ಯಕ್ತಿ ಜೊತೆಗೆ ಡೀಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಕ್ಲಾರಿಟಿ ಬೇಕಾಗಿದೆ. ಸೊ ಹಾಗಾಗಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ರೈಟ್ ನೌ ಐ ನೀಡ್ ಅ ಕ್ಲಾರಿಟಿ ಫ್ರಮ್ ದಿಸ್ ಪರ್ಸನ್ ಅಂತ. ಸೊ ಡೆಫಿನೆಟ್ಲಿ ಅವ್ರ ಜೊತೆಗೆ ಸರಿಯಾಗಿ ಮಾತಾಡಿ ಕಮ್ಯುನಿಕೇಟ್ ಮಾಡಿ ಅವ್ರಿಗೆ ತಿಳಿಸಿ ನೀವು ಅವ್ರ ಲೈಫ್ ಅಲ್ಲಿ ಬೇಕು ಅಂತ. ಅವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡುವಂತ ಚಾನ್ಸಸ್ ತುಂಬಾನೇ ಇದೆ. ಅನ್ಬ್ಲಾಕ್ ಡೆಫಿನೆಟ್ಲಿ ಮಾಡ್ತಾರೆ. ಸೊ ನೀವು ಮಾತಾಡದೇ ಇದ್ರು ಆ ಒಂದು ವ್ಯಕ್ತಿ ಅನ್ಬ್ಲಾಕ್ ಮಾಡ್ತಾರೆ. ಬಟ್ ಸ್ಟಿಲ್ ಅವ್ರಿಗೆ ಇವಾಗ ಗೊತ್ತಾಗ್ಬೇಕಾಗಿದೆ ಅಂತ ನಿಮಗೆ ಇವಾಗ ಅರ್ಥ ಆದಾಗ ನೀವು ಅವ್ರ ಜೊತೆಗೆ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಕಮ್ಯುನಿಕೇಟ್ ಮಾಡಿ ಎಲ್ಲಾನು ಕೂಡ ಸರಿ ಹೋಗುತ್ತೆ. ಸೊ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಮ್ಯಾಮ್ ಅಂತ ಅಂದ್ರೆ ವಿತಿನ್ 2-3 ಡೇಸ್ 2-3 ವೀಕ್ಸ್ ಅಥವಾ 1 ಮಂತ್ ಒಳಗಡೆ ಅನ್ಬ್ಲಾಕ್ ಮಾಡ್ತಾರೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ, ತುಂಬಾ ಜೆನ್ಯೂನ್ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ. ಸೊ ಹಾಗಾಗಿ ಇವಾಗ ಅವ್ರಿಗೆ ಅರ್ಥ ಆಗ್ಬೇಕು ನೀವ್ ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರಾ, ನೀವ್ ಎಷ್ಟು ಅವರ ಜೀವನದಲ್ಲಿ ಇಂಪಾರ್ಟೆನ್ಸ್ ನ ಕೊಡ್ತೀರಾ, ಎಷ್ಟು ಪ್ರಿಯಾರಿಟಿನ ಕೊಡ್ತೀರಾ, ಇದೆಲ್ಲಾನು ಕೂಡ ಅವ್ರಿಗೆ ಗೊತ್ತಾಗ್ಬೇಕಾಗಿದೆ. ಸೊ ಹಾಗಾಗಿ ಅವರು ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ರೆಡ್ ಜಾಸ್ಪರ್ ನ ಇವಾಗ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ, ಅನ್ಬ್ಲಾಕ್ ಮಾಡ್ತಾರೆ, ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ ಫೈನ್. ಸೊ ಕಾರ್ಡ್ಸ್ ಎಲ್ಲ ಬಂದಿದೆ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಸನ್ ಕಾರ್ಡ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಬಾಟಮ್ ಆಫ್ ದಿ ಕಾರ್ಡ್ ಸನ್ ಇದೆ, 10 ಆಫ್ ಪೆಂಟಿಕಲ್ಸ್ ಇದೆ, ಚಾರಿಯೇಟ್ ಇದೆ, ಅಂಡ್ 2 ಆಫ್ ಕಪ್ಸ್ ಇದೆ, 2 ಆಫ್ ಪೆಂಟಿಕಲ್ಸ್ ಇದೆ, 8 ಆಫ್ ಕಪ್ಸ್, 9 ಆಫ್ ಕಪ್ಸ್, ಅದ್ರ ಜೊತೆಗೆ 4 ಆಫ್ ಸೋರ್ಟ್ಸ್, ಸ್ಟ್ರೆಂತ್ ಕಾರ್ಡ್, ಅದ್ರ ಜೊತೆಗೆ ನೆಕ್ಸ್ಟ್ ಡೆವಿಲ್ ಕಾರ್ಡ್ ಇದೆ. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಎಲ್ಲೋ ಒಂದು ಕಡೆ ಡೆವಿಲ್ ಬಂದಿರೋದ್ರಿಂದ ಐ ಥಿಂಕ್ ನಿಮ್ಮನ್ನ ಹೊರತುಪಡಿಸಿ ಈ ಒಂದು ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಮೇಲೆ ಈ ಒಂದು ವ್ಯಕ್ತಿಗೆ ಜಾಸ್ತಿ ಮನ್ಸ್ ಆಗ್ತಾ ಇದೆ, ಪ್ರೀತಿ ಆಗ್ತಾ ಇದೆ, ಲವ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ನನಗೆ ಇಲ್ಲಿ 10 ಆಫ್ ಪೆಂಟಿಕಲ್ಸ್, ಚಾರಿಯಟ್, 2 ಆಫ್ ಕಪ್ಸ್, ಸ್ಟ್ರೆಂತ್ ಇದೆಲ್ಲ ಕಾರ್ಡ್ಸ್ ಬಂದಿರೋದ್ರಿಂದ ಸೊ ನಿಮ್ಮನ್ನ ಹೊರತುಪಡಿಸಿ ಈ ಒಂದು ವ್ಯಕ್ತಿಗೆ ಬೇರೆಯವ್ರು ಇಷ್ಟ ಆಗ್ತಾ ಇದ್ದಾರೆ, ಬೇರೆಯವ್ರ ಮೇಲೆ ಈ ಒಂದು ವ್ಯಕ್ತಿಗೆ ಜಾಸ್ತಿ ಫಿಸಿಕಲಿ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಆ ಒಂದು ವ್ಯಕ್ತಿ ಮೇಲೆ ತುಂಬಾನೇ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ, ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಸಮ್ವೇರ್ ಸ್ಟಕ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಈ ಕಡೆ ನೀವು ಬೇಕು, ಬೇರೆಯವರು ಬೇಕು, ಈ ತರ ಅವ್ರಿಗೆ ಮನಸ್ಥಿತಿ ಬರ್ತಾ ಇದೆ. ದಟ್ ಇವಾಗ ನಿಮ್ಮನ್ನು ಬಿಟ್ಕೊಡೋದಿಕ್ಕಾಗಲ್ಲ, ನಿಮ್ಮನ್ನ ಬಿಟ್ಟು ಆ ಒಂದು ವ್ಯಕ್ತಿ ಜೊತೆಗೂ ಹೋಗೋದಿಕ್ಕಾಗಲ್ಲ, ಅಥವಾ ಆ ಒಂದು ವ್ಯಕ್ತಿ ಜೊತೆ ಚೆನ್ನಾಗಿದ್ದು ನಿಮ್ಮನ್ನು ಕೂಡ ಹೀಗೆ ಮೋಸ ಮಾಡಕ್ ಆಗ್ತಾ ಇಲ್ಲ, ಚೀಟಿಂಗ್ ಮಾಡಕ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತುಂಬಾನೇ ಒದ್ದಾಡ್ತಾ ಇದ್ದಾರೆ. ಇವಾಗ ಅವ್ರ ಲೈಫ್ ಅಲ್ಲಿ ಯಾವ ತರ ಸಿಚುಯೇಷನ್ ಗೆ ಅವ್ರು ಬಂದಿದ್ದಾರೆ ಅಂತ ಅಂದ್ರೆ, ಇವಾಗ ನಿಮಗ್ ಬಿಟ್ಕೊಟ್ರೆ ನಿಮಗ್ ಮೋಸ ಮಾಡ್ದಂಗ ಆಗುತ್ತೆ. ಆ ಒಂದು ವ್ಯಕ್ತಿನ ಬಿಟ್ಟು ನಿಮ್ಮ ಜೊತೆಗಿದ್ರೆ ಆ ಒಂದು ವ್ಯಕ್ತಿಗೆ ಕಷ್ಟ ಆಗತ್ತೆ. ಸೊ ಈ ತರ ಸಿಚುಯೇಷನ್ ಗೆ ಆ ಒಂದು ವ್ಯಕ್ತಿ ಬಂದಿದ್ದಾರೆ. ಸೊ ಡೆವಿಲ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ದಟ್ ನಿಮ್ಮನ್ನೇ ಬಿಟ್ಬಿಡೋಣ, ಸೊ ಈ ಒಂದು ಕನೆಕ್ಷನ್ ಮೇಲೆನೆ ಗಿವ್ ಅಪ್ ಮಾಡ್ಬಿಡೋಣ. ಯಾಕಂತ ಅಂದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿನ ತುಂಬಾನೇ ಇಂಪ್ರೆಸ್ ಮಾಡ್ತಾ ಇದಾರೆ, ತುಂಬಾನೇ
ಎಮೋಷನಲಿ ಅವ್ರು ಬ್ಲಾಕ್ ಮೇಲ್ ಮಾಡ್ತಾ ಇರ್ಬೋದು. ನಾನಂದ್ರೆ ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀನಿ, ಕೇರ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂಡ್ ಐ ನೀಡ್ ಯು, ಈ ತರದೆಲ್ಲಾನು ಕೂಡ ಒಂದು ವ್ಯಕ್ತಿಗೆ ನಿಮ್ಮ ಒಂದು ಪರ್ಸನ್ಗೆ ಹೇಳ್ತಾ ಇದ್ದಾರೆ. ಸೊ ಸಂವಾಟ್ ನಿಮ್ಮ ವ್ಯಕ್ತಿ ಇವಾಗ ನಿಮ್ಮನ್ನು ಬಿಟ್ಕೊಡಕ್ಕಾಗಲ್ಲ, ಅವ್ರನ್ನು ಬಿಟ್ಕೊಡಕ್ಕಾಗಲ್ಲ. ಸೊ ಇವಾಗ ಅವ್ರು ಯೋಚನೆ ಮಾಡ್ತಾ ಇರೋ ಪ್ರಕಾರ ಮುಂದೆ ಬರುವಂತ ದಿನಗಳಲ್ಲಿ ನೋಡ್ಕೊಳ್ಳೋಣ ಏನಾಗತ್ತೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸ್ತಾ ಇದೆ ತುಂಬಾನೇ ಓವರ್ ಬರ್ಡನ್ ಆಗ್ತಾ ಇದೆ. ಸೊ ನಾನು ಏನ್ ಮಾಡ್ಕೊಂಡೆ, ನನ್ನ ಜೀವನ ಹೇಗೆ ಹೋಗ್ತಾ ಇದೆ, ಸೊ ನಾನು ಈ ತರ ಪರ್ಸನ್ ಅಲ್ಲ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್ ವೇರ್ ಅವರು ಬೇರೆಯವ್ರಿಗೆ ಮೋಸ ಮಾಡಿ ಚೀಟ್ ಮಾಡೋದೇ ಅವ್ರದ್ದು ಕೆಲಸ ಅಲ್ಲ. ಬಟ್ ಇವಾಗ ಅವರ ಜೀವನದಲ್ಲಿ ಯಾವ ದಿಕ್ಕಿಗೆ ನನ್ನ ಜೀವನ ಹೋಗ್ತಾ ಇದೆ, ನನ್ನ ರಿಲೇಶನ್ಶಿಪ್ ಏನ್ ಆಗ್ತಾ ಇದೆ. ಸೊ ಇಲ್ಲಿ ಒಬ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಬಟ್ ಅದೇ ಇನ್ ದ ಸೇಮ್ ವೇ ಬೇರೆಯವರು ನನ್ಗೆ ಇಷ್ಟ ಆಗ್ತಾ ಇದಾರೆ, ಬೇರೆಯವರು ನನಗೆ ಅಟ್ರಾಕ್ಟ್ ಆಗ್ತಾ ಇದಾರೆ, ನಾನು ಅವ್ರಿಗೆ ಅಟ್ರಾಕ್ಟ್ ಆಗ್ತಾ ಇದ್ದೀನಿ. ವಾಟ್ಸ್ ಹ್ಯಾಪ್ನಿಂಗ್ ಇನ್ ದಿಸ್ ಕನೆಕ್ಷನ್, ವಾಟ್ಸ್ ಹ್ಯಾಪ್ನಿಂಗ್ ಟು ಮೀ ಅಂತ ಅವ್ರಿಗೆ ಬ್ಲಾಂಕ್ ಆಗ್ತಾ ಇದಾರೆ, ತುಂಬಾನೇ ಬ್ಲಾಂಕ್ ಆಗ್ತಾ ಇದಾರೆ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿನ ಇವಾಗ ಸದ್ಯಕ್ಕೆ ತುಂಬಾನೇ ಹಚ್ಕೊಳ್ತಾ ಇದಾರೆ, ತುಂಬಾನೇ ಕಮ್ಯುನಿಕೇಟ್ ಮಾಡ್ತಾ ಇದಾರೆ, ತುಂಬಾನೇ ಆ ಒಂದು ವ್ಯಕ್ತಿ ಮಾತಾಡ್ತಾ ಇದಾರೆ. ಸೊ ಇವಾಗ ಥಿಂಕ್ ಮಾಡ್ತಾ ಇದಾರೆ, ನಾನು ಯಾವ ದಿಕ್ಕಿಗೆ ಹೋಗ್ಲಿ, ಯಾವ ಡೈರೆಕ್ಷನ್ ನ ಚೂಸ್ ಮಾಡ್ಲಿ, ಇವಾಗ ಈ ಒಂದು ವ್ಯಕ್ತಿನ ಆ ಒಂದು ವ್ಯಕ್ತಿನ, ನ್ಯೂ ಲವ್ ಓಲ್ಡ್ ಲವ್ ನ್ಯೂ ಲವ್, ಈ ತರ ಅವ್ರು ಯೋಚನೆ ಮಾಡ್ತಾ ಇದಾರೆ. ಬಟ್ ಸದ್ಯಕ್ಕೆ ನಾನೇನ್ ಹೇಳ್ತೀನಿ, ಅನ್ಬ್ಲಾಕ್ ಮಾಡ್ತಾರ ಅಂದ್ರೆ ಡೆಫಿನೆಟ್ಲಿ ಎಸ್ ಅನ್ಬ್ಲಾಕ್ ಮಾಡ್ತಾರೆ. ಮೇನ್ ರೀಸನ್ ಬಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ. ಬಿಕಾಸ್ ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿನ ತುಂಬಾನೇ ಯಾಮಾರಿಸ್ತಾ ಇದ್ದಾರೆ. ಸಮಥಿಂಗ್ ದಟ್ ಆ ಒಂದು ವ್ಯಕ್ತಿ ಫಿಸಿಕಲಿ ಅಟ್ರಾಕ್ಟ್ ಆಗ್ತಾ ಇದಾರೆ ನಿಮ್ಮ ವ್ಯಕ್ತಿಗೆ. ನಿಮ್ಮ ವ್ಯಕ್ತಿ ಅವ್ರನ್ನ ನೋಡಿದಾಗ ತುಂಬಾ ಬೇಗ ಅಟ್ರಾಕ್ಷನ್ ಕಾಣಿಸ್ತಾ ಇದೆ, ಅಫೆಕ್ಷನ್ ಕಾಣಿಸ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮನ್ನ ಬಿಟ್ಕೊಡಕ್ಕೆ ಒಂದು ವ್ಯಕ್ತಿಗೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಅದನ್ನೇ ನಾನು ಹೇಳ್ತಾ ಇರೋದು. ಸೊ ಶಿ ಇಸ್ ಥಿಂಕಿಂಗ್ ದಟ್ ಈ ಒಂದು ವ್ಯಕ್ತಿ ನಂಗೆ ಇಂಪಾರ್ಟೆಂಟ್, ಇವರಿಂದಲೇ ನನ್ನ ಜೀವನದಲ್ಲಿ ಇವತ್ತು ಈ ತರ ಇದ್ದೀನಿ. ಬಟ್ ಇವಾಗ ಆ ಒಂದು ವ್ಯಕ್ತಿನ ಚೂಸ್ ಮಾಡೋದ್ರಿಂದ ಇವರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಬಟ್ ನಮ್ಮಿಬ್ಬರ ಮಧ್ಯದಲ್ಲಿ ಬಂದಿರೋದು ನ್ಯೂ ಪಾರ್ಟ್ನರ್. ಈ ಒಂದು ವ್ಯಕ್ತಿನ ನಾನು ಸದ್ಯಕ್ಕೆ ಇವಾಗ ಅವ್ರನ್ನ ದಾರಿ ತಪ್ಪಿಸ್ಬೇಕು, ಯಾವ ತರ ಏನಾದ್ರು ಹೇಳಿ ನಾನು ಆ ಒಂದು ಕನೆಕ್ಷನ್ ಆಚೆಗೆ ಬಂದು ಸದ್ಯಕ್ಕೆ ಈ ಒಂದು ಕನೆಕ್ಷನ್ ಸ್ವಲ್ಪ ಓಲ್ಡ್ ಅಲ್ಲಿ ಇರ್ಲಿ, ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿನ ಸದ್ಯಕ್ಕೆ ಇವಾಗ ನಿಮ್ಮ ವ್ಯಕ್ತಿ ಮಾತಾಡ್ತಾ ಇದ್ದಾರೆ, ಆ ಒಂದು ವ್ಯಕ್ತಿ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ. ಬಹುಶಃ ಅದು ನಿಮ್ಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಯಾರ ಜೊತೆಗೆ ಇವ್ರು ಮಾತಾಡ್ತಾ ಇದ್ದಾರೆ, ಯಾರ ಜೊತೆಗೆ ಒಂದು ವ್ಯಕ್ತಿ ಕನೆಕ್ಷನ್ ಅಲ್ಲಿ ಇದ್ದಾರೆ, ಕನೆಕ್ಟ್ ಆಗ್ತಾ ಇದ್ದಾರೆ ಅಂತ. ಬಟ್ ನಾನೇನ್ ಹೇಳ್ಬೋದು, ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಚೂಸ್ ಯು, ನಿಮ್ಮನ್ನೇ ಅವರು ಚೂಸ್ ಮಾಡ್ತಾರೆ, ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂತಂದ್ರೆ ನೋಡಿ ಗೈಸ್, ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಆಗಿದೆ. ಬಟ್ ಆ ಒಂದು ವ್ಯಕ್ತಿಗೆ ನಿಮ್ಮ ಪರ್ಸನ್ ಮೇಲೆ ಪ್ರೀತಿ ಆಗಿದೆ. ಬಟ್ ನಿಮ್ಮ ಪರ್ಸನ್ಗೆ ಆ ಒಂದು ವ್ಯಕ್ತಿ ಮೇಲೆ ಪ್ರೀತಿ ಅನ್ನೋದಕ್ಕಿಂತ ಜಾಸ್ತಿ ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನೇ ಚೂಸ್ ಮಾಡ್ತಾರೆ, ಪ್ರೀತಿನೇ ಚೂಸ್ ಮಾಡ್ತಾರೆ ಓವರ್ ಫಿಸಿಕಲ್ ಅಟ್ರಾಕ್ಷನ್. ಸೊ ಇವಾಗ ಸದ್ಯಕ್ಕೆ ನಿಮ್ಮ ವ್ಯಕ್ತಿಗೆ ಬ್ಲಾಂಕ್ ಆಗಿದ್ದಾರೆ, ಸ್ವಲ್ಪ ಇಲ್ಯೂಷನ್ ಅಲ್ಲಿ ಇದ್ದಾರೆ. ಸೊ ಹಾರಾಡ್ತಾ ಇದಾರೆ, ಸಮಥಿಂಗ್ ಬಟರ್ಫ್ಲೈ ತರ ಹಾರಾಡ್ತಾ ಇದಾರೆ. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನೇ ಚೂಸ್ ಮಾಡ್ತಾರೆ. ವೇಟ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ, ಬಿಲೀವ್ ಮಾಡಿ, ಪಾಸಿಟಿವ್ ಆಗಿರಿ. ಸೊ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಅಂತಂದ್ರೆ ವಿತಿನ್ 10 days ಅಥವಾ ಲೈಕ್ 2 weeks 2-3 days, ಮ್ಯಾಕ್ಸಿಮಮ್ 10 days ಒಳಗಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ವೇಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.